ಅದನ್ನು ತಲುಪಿಸುವಂಥ ನಾನು ನನ್ನಷ್ಟು ವೇಗವಾಗಿ ಆಗ್ತಕ್ಕಂಥ ವ್ಯಕ್ತಿ ಈ ಜಗತ್ತಲ್ಲೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಸುದರ್ಶನಿಗೂ ಒಂದು ಥಾಟ್ ಬಂತು. ಏನಪ್ಪ ಅಂದರೆ, ಕೃಷ್ಣ ಯಾವಾಗಲೂ ನನ್ನನ್ನೇ ಉಪಯೋಗಿಸ್ತಾನೆ, ಅಂದರೆ ಇದುವರೆಗೂ ನಾನು ಸೋಲು ಅನ್ನತಕ್ಕಂಥದ್ದೇ ಇಲ್ಲ. ಹೀಗಾಗಿ ನನ್ನಷ್ಟು ಶಕ್ತಿಯುತವಾಗಿರತಕ್ಕಂಥ ಆಯುಧ ಈ ಜಗತ್ತಿನಲ್ಲೇ ಇಲ್ಲ ಅಂತ ಅವನು ಯೋಚನೆ ಮಾಡ್ತಾನೆ. ಹೀಗಾಗಿ ಅವರಿಬ್ಬರು ಯೋಚನೆ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಒಂದು ಕೋಇನ್ಸಿಡೆನ್ಸ್ ಆಗಿ ಸತ್ಯಭಾಮೆಯನ್ನು ಯೋಚನೆ ಮಾಡ್ತಾಳೆ. ಒಂದು ವೇಳೆ ನನ್ನಷ್ಟು ಸುಂದರಿ ಜಗತ್ತಿನಲ್ಲಿ ಇದ್ದಿದ್ರೆ ಕೃಷ್ಣ ನನ್ನ ಜೊತೆಯಲ್ಲಿ ಇರ್ತಿರ್ಲಿಲ್ಲ. ಅಂದರೆ ಅತ್ಯಂತ ಸುಂದರವಾಗಿರ್ತಕ್ಕಂಥವಳು ನಾನು. ಒಂದು ವೇಳೆ ನಾನೇನಾದರೂ ಬಹುಶಃ ಆ ಸೀತಾ ಅವತಾರದಲ್ಲಿ ರಾಮ ಅವತಾರದಲ್ಲಿ ಸೀತಾ ಇದ್ದಲ್ಲ, ಅವಳಿಗಿನ್ನ ಹೆಚ್ಚು ಸುಂದರವಾಗಿದ್ದೋ ಏನೋ, ಅದಕ್ಕೋಸ್ಕರ ಅವನು ಯಾವಾಗಲೂ ನನ್ನ ಜೊತೆಲೇ ಇರ್ತಾನೆ ಅಂತ ಯೋಚನೆ ಮಾಡಿದ್ವಿ. ಹೀಗಾಗಿ ಮೂರು ಜನರು ಯೋಚನೆ ಬರ್ತಾ ಇತ್ತು. ಇದೆಲ್ಲವೂ ಸಹ ಪರಮಾತ್ಮನಿಗೆ ಗೊತ್ತಾಯ್ತು. ಇದನ್ನು ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡಿದ. ಅದಕ್ಕಾಗಿ ಒಂದು ಚಿಕ್ಕ ನಾಟಕ ಮಾಡೋದು. ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ, ಒಂದು ಸಾರಿ ಗುರುವಂತರನ್ನ ಕರೆದು, ಅಂದ್ರೆ ಗರುಡನನ್ನ ಕರೆದು, ಗರುಡ ಬಹಳ ವರ್ಷಗಳಾಯಿತು ಆಂಜನೇಯನ ನೋಡಿ, ಗಂಧಮಾನ ಪರ್ವತದಲ್ಲಿ ಕೂತ್ಕೊಂಡಿದ್ದಾನೆ, ತ್ರೇತಾಯುಗದಲ್ಲಿ ಅವ್ನು ನೋಡಿದ್ದು. ಹೀಗಾಗಿ ಅವ್ನು ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ, ಯುಗಗಳೇ ಕಳೆದೋಯ್ತು. ಹೀಗಾಗಿ ಹೋಗಿ ಅವನನ್ನು ಸ್ವಲ್ಪ ಕರ್ಕೊಂಬರಕ್ಕಾಗುತ್ತಾ ಅಂತ ಕೇಳಿದ್ರು. ಅದಕ್ಕೆ ಸ್ವಾಮಿ ಇವಾಗ ಕ್ಷಣ ಮಾತ್ರದಲ್ಲಿ ಹೋಗ್ತೀನಿ ಅಂತ ಹೇಳಿ ತಕ್ಷಣ ಹಾರಿದ್ದಾರೆ. ಮನಸ್ಸಿನ ವೇಗದಲ್ಲಿ ದೂರ ಹೋಗಿ ಆಂಜನೇಯನ ಮುಂದೆ ಕೂತ್ಕೊಂಡಿದ್ದಾರೆ. ಆಂಜನೇಯನಿಗೆ ವಯಸ್ಸಾಗಿರ್ತಕ್ಕಂಥ ಆಂಜನೇಯ ಪರಮಾತ್ಮನ ದರ್ಶನ ಇದು ಮಾಡ್ಕೊಂಡು ಧ್ಯಾನ ಮಾಡಿಕೊಂಡು, ರಾಮನ ಧ್ಯಾನ ಮಾಡ್ಕೊಂಡು ಹಾಗೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅವನ ಧ್ಯಾನದಿಂದ ಆಚೆ ಬರೋದು ಸ್ವಲ್ಪ ಕಷ್ಟ ಆಯಿತು. ಆದರೂ ಭಾಳ ಕಷ್ಟಪಟ್ಟು ಅವನನ್ನು ಎಬ್ಬಿಸ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ, ರಾಮಚಂದ್ರ ದೇವರ ಅವತಾರ ಆಗಿರ್ತಕ್ಕಂಥ ಕೃಷ್ಣನ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾನೆ, ಬರ್ತೀಯಾ, ಕರ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೋಸ್ಕರ ಆಂಜನೇಯ ಹೇಳ್ತಾನೆ, ಆಯ್ತಪ್ಪ ನೀನು ಹೋಗಿ ಬಾ, ನಾನು ಬರ್ತೀನಿ. ಆಯಿತು ನೀನು ಬಾ ಅಂತ ಹೇಳಿ ಅವನು ಬಿಟ್ಟು ಕ್ಷಣ ಮಾತ್ರದಲ್ಲೇ ಹಾರಿ ಬಂದಿದ್ದಾನೆ. ಅವನು ಹಾರು ಬರೋ ಅಷ್ಟೊತ್ತಿಗಾಗಲೇ ಈ ರೂಮಿನಲ್ಲಿ ಕೃಷ್ಣ ಯಾರ ಜೊತೆಲೋ ಮಾತಾಡ್ತಾ ಕೂತಿದ್ದ. ಯಾರ ಜೊತೆ ಮಾತಾಡ್ತೀನಿ ಅಂತ ಕುತೂಹಲಕ್ಕೆ ಬಾಗ್ಲತ್ರ ನಿಂತ್ಕೊಂಡ್ರೆ ಆಗಲೇ ಆಂಜನೇಯ ಬಂದ್ಬಿಟ್ಟಿದ್ದಾನೆ. ಆಂಜನೇಯ ಬಿಟ್ಟೇ ಇಲ್ಲ ಅಲ್ಲಿ ಇನ್ನೂ ಜಾಗ. ಆಗಲೇ ಇವನು ಹಾರು ಬಂದಿದ್ದ. ಆದರೆ ಇವನು ಬರೋಕ್ಕಿಂತ ಮುಂಚೆ ಆಂಜನೇಯ ಯಾರೇ ಬಂದು ಕೂತ್ಕೊಂಡು ಆ ಕೃಷ್ಣನ ಕಾಲುಗಳನ್ನು ತನ್ನ ತೊಳೆ ಮೇಲೆ ಇಟ್ಕೊಂಡು ಹೊತ್ಕೊಂಡು, ಪರಮಾತ್ಮ ಎಷ್ಟು ದಿವಸ ಆದಮೇಲೆ ನೀವು ನನಗೆ ದರ್ಶನ ಕೊಡಬೇಕು ಅಂತ ಆಸೆ ಆಯ್ತಾರೆ ಸ್ವಾಮಿ, ಈಗಲಾರು ನನ್ನ ಮೇಲೆ ಕರುಣೆ ಬಂತಾ ಅಂತ ಕೇಳ್ತಾನಂತೆ. ಅದಕ್ಕೋಸ್ಕರ ಕರುಣೆ ಏನೋ ಬಂತು. ಆದರೆ ಈಗ ನನಗೆ ನೀನು ನೋಡಬೇಕು ಅಂತ ಬಹಳ ಆಸೆ ಆಗಿತ್ತು, ಆದರೆ ನಿನ್ನನ್ನು ಯಾರೂ ತಡೀಲಿಲ್ವೇನೋ ಅಂತ ಕೇಳೋಣ. ತಡೀದಲ್ಲೇ ಇದ್ರೆ ಸ್ವಾಮಿ, ಬಾಗಿಲಿಗೆ ಅಡ್ಡ ಬಂದೆ, ಒಂದು ಚಕ್ರ ತಿರುಗ್ತಾ ಇತ್ತು, ಒಳಗಡೆ ಬಿಡಲ್ಲ ಅಂದರು. ಅದಕ್ಕೋಸ್ಕರ ಬಾಯಿಲ್ ಹಾಕೊಂಡ್ಬಿಟ್ಟು ನೋಡಿ, ಜಾಸ್ತಿ ಮಾತಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ, ನಿಮ್ಗೆ ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಯುದ್ಧ ಮಾಡೋದಕ್ಕೆ ಮತ್ತೇನು ಮಾಡೋದಕ್ಕೆ ಅಂತೇಳಿ ಒಂದು ಬಾಯಿಲ್ ಹಾಕೊಂಡ್ಬಂದು ನೋಡಿ ಅಂತ ಬಾಯಿ ತೆಗೆದು ಸುದರ್ಶನ ಆಚೆ ಬಂದದ್ದು, ಆಚೆಗೆ ಬಿಟ್ಕೊಂಡು ಹಂಗೆ ನಿಂತ್ಕೊಂಡಂತೆ. ಸೊ ಹೀಗಾಗಿ ಇಷ್ಟೆಲ್ಲ ನಡೀತಾ ಇರೋ ಸಂದರ್ಭದಲ್ಲಿ ಅಲ್ಲಿಗೆ ಸೀತೆ ಥರನೇ ಅಲಂಕಾರ ಮಾಡ್ಕೊಂಡ್ಬಿಡ್ಲಂತೆ. ಇವನು ಬರ್ತಾನೆ ಅಂತ ಗೊತ್ತಿತ್ತಲ್ಲ, ಇವ್ನು ಯಾಮಾರ್ಸೋಣ ಅಂತ ಹೇಳ್ಬಿಟ್ಟು ಸತ್ಯಭಾಮ ಸೀತೆ ಥರನೇ ಅಲಂಕಾರ ಮಾಡ್ಕೊಂಡ್ಬರ್ತೀನಿ. ನೋಡಪ್ಪ ನಿಮ್ಮಮ್ಮ ಬಂದರು ಅಂತ. ನಮ್ಮಮ್ಮನ ಇವಳು ನಮ್ಮಮ್ಮ ಅಲ್ಲ, ನೋಡು ಅಲ್ಲಿದ್ದಾಳೆ ನಮ್ಮಮ್ಮ ಅಂತ ಕೇಳಿದಂತೆ. ರುಕ್ಮಿಣಿ ಇದು ಯಾವ ವಿಷಯನೇ ಗೊತ್ತಿರಲಿಲ್ಲ. ಪಾಪ ಆಂಜನೇಯ ಬಂದಿರೋ ವಿಚಾರ ಗೊತ್ತಾಗಿ ಆಂಜನೇಯ ನೋಡೋಣ ಅಂತ ರುಕ್ಮಿಣಿ ಸಂಭ್ರಮದಿಂದ ಬರ್ತಾ ಇದ್ದಾಳೆ. ನಮ್ಮಮ್ಮ ಇವಳಲ್ಲ, ನಮ್ಮಮ್ಮ ಅಲ್ಲಿ ಬರ್ತಾಳೆ ನೋಡು, ರುಕ್ಮಿಣಿ ತೋರಿಸಿನಂತ. ಅಂದರೆ ಸಾಕ್ಷಾತ್ ಲಕ್ಷ್ಮಿನೇ ನನ್ನ ತಾಯಿ ಅಂತ. ಹೀಗಾಗಿ ಆಂಜನೇಯನಿಗೆ ಯಾವತ್ತೂ ಅಷ್ಟೇ ಕಾಯ ಮಾಚ ಮನಸ ರೋಮದಲ್ಲಿ ರಾಮನಾಮ. ಗಣೇಶ್ವರ ಸ್ವಾಮಿಗಳು ಒಂದು ಸಾರಿ ಬರ್ತಾರೆ, ಎಲ್ಲರನ್ನೂ ಸಹ ನಾನು ಪರೀಕ್ಷೆ ಮಾಡಿದ್ದಾಯ್ತು, ಈಗ ನಿನ್ನ ರಾಶಿಯಲ್ಲಿ ನಾನು ಹೋಗಬೇಕು, ಅಂದರೆ 7.5 ವರ್ಷ ಕಾಲ ನಿನ್ನ ರಾಶಿಯಲ್ಲಿ ನಾನು ಇರ್ತೀನಿ, ನನಗೆ ಅನುಗ್ರಹ ಮಾಡು ಅಂತ ಹೇಳಿ ಕೇಳಿದಾಗ ಕೈ ಮುಗಿದು ಕೇಳ್ತಾರಂತೆ, ನೀನೇನು ಯೋಚನೆ ಮಾಡಬೇಡ, ಖಂಡಿತ ನಿನ್ನ ಕರ್ತವ್ಯವನ್ನು ನೀನು ಮಾಡು, ನಿನ್ನ ಕರ್ತವ್ಯಕ್ಕೆ ನಾನು ಅಡ್ಡಿ ಮಾಡೋದಿಲ್ಲ. ಆದರೆ ಒಂದೇ ಒಂದು ಕ್ಷಣ, ಯಾವಾಗ ನೀನು ನನ್ನ ರಾಶಿಯಲ್ಲಿ ಪ್ರವೇಶ ಮಾಡ್ತೀಯೋ ನಮಗೆ ದೈವದ ಧ್ಯಾನ ಅನ್ನತಕ್ಕಂಥ ಹೊರಟೋಗುತ್ತೆ, ಸಾತ್ವಿಕವಾದ ಮನಸ್ಸು ಅಂತ ಹೊರಟೋಗುತ್ತೆ, ಅಲ್ಲಿ ಬರೀ ತಾಮಸವಾದ ಜೀವನಗಳನ್ನು ನಡೆಸಬೇಕಾಗುತ್ತೆ. ಆದ್ದರಿಂದ ಆ ಒಂದು ಕ್ಷಣ ನಾನು ರಾಮನಾಮದ ಜಪನೆಯನ್ನು ಮಾಡ್ತೀನಿ, ಆ ನಂತರ ನೀನು ಬಂದು ನನ್ನನ್ನು ಪ್ರವೇಶ ಮಾಡ್ಬೋದಪ್ಪ ಅಂತ ಕೇಳಿದಂತೆ. ಆಯಿತು, ನೀನು ಅಷ್ಟೇ ತಾನೇ, ಒಂದು 5 ನಿಮಿಷ ಕೂತ್ಕೊಂಡು ಜಪ ಮಾಡು, ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಸರಿ ಕೂತ್ಕೊಂಡಿದ್ದಾನೆ, ಕೂತ್ಕೊ ಅಂತ ಹೇಳಿ ಅವ್ನಿಗೊಂದು ಸ್ಟೂಲ್ ಹಾಕಿ ಕೂಡಿಸಿ ಇವನು ಒಂದು ಪಾಯಿಂಟ್ ಮೇಲೆ ಕೂತ್ಕೊಂಡು ರಾಮನ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡಂತೆ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಮಾಡ್ತಾ ಇದ್ದಾನೆ. ಎಷ್ಟೊತ್ತಾದರೂ ಹೇಳಿ ಇವನು ಹೇಳಂಗೆ ಕಾಣಲ್ಲ, ಇವನೇನೋ ನನಗೆ ಯಾಮಾರಿಸ್ತಾನೆ ಅಂದ್ಕೊಂಡು ಇವನ ದೇಹದಲ್ಲಿ ನಾನೇ ಹೋಗ್ಬಿಟ್ಟೋದು ಒಳ್ಳೇದು ಅಂತೇಳಿ ಶನೇಶ್ವರ ಸ್ವಾಮಿಗಳು ಒಂದು ಸಾರಿ ಒಳಗಡೆ ಹೋಗೋಣ ಅಂತ ಪ್ರಯತ್ನ ಪಟ್ಟರಂತೆ. ರೋಮದಲ್ಲೂ ರಾಮನಾಮ ಇದೆ. ಹೀಗಾಗಿ ಒಂದು ರೋಮವನ್ನೂ ಸಹ ಮುಟ್ಲಿಕ್ಕಾಗಲಿಲ್ಲ. ಹೀಗಾಗಿ ಅವನು ಹಂಗೆ ತಟಸ್ಥರಾಗಿ ಕೂತ್ಕೊಂಡ್ಬಿಟ್ಟ. 7.5 ವರ್ಷಗಳ ಕಾಲ ಕ್ಷಣ ಕಾಲವೂ ಸಹ ಚಿತ್ತವನ್ನು ಚಂಚಲ ಮಾಡದಲೆ ಹಾಗೆ ರಾಮವನ್ನು ಜಪವನ್ನು ಮಾಡಿ ಕಂಡುಬಿಟ್ಟಂತೆ ಇಲ್ಲಿ ಪ್ರವೇಶ ನೀವು ಮಾಡುವಾಗ ಎಲ್ಲಿಂದ ಪ್ರವೇಶ ಮಾಡೋದು? ನನ್ನ ಕಥೆ ಎಲ್ಲ ಮುಗೀತು, ನೀನು ಪೆರಡು ಮುಗಿದೋಯ್ತು. ಹೀಗಾಗಿ ನೀನು ಇಷ್ಟು ಭಗವಂತನನ್ನು ನೀನು ಏನು ಸ್ಮರಣೆ ಮಾಡಿದ್ದೀಯಾ,
ನೀನು ಏನು ಇಷ್ಟೊಂದು ಭಕ್ತಿಯಿಂದ ನೀನು ಭಗವಂತನ ಆರಾಧನೆ ಮಾಡಿದ್ದೀಯ, ಭಗವಂತ ನಿನ್ನ ರೋಮ ರೋಮದಲ್ಲೂ ನಿಂತ್ಕೊಂಡು ನಿನ್ನ ರಕ್ಷಣೆ ಮಾಡಿದ್ದಾನೆ. ಯಾವಾಗ ನಿನ್ನ ಜಾಪವನ್ನು ಮಾಡಿದಾಗ, ನಿನ್ನನ್ನು ಶರಣಾದಾಗ ನಾನು ಅವರ ಪತ್ತಿಗೆ ಹೋಗೋದಿಲ್ಲ ಅಂತ ಹೇಳಿ ಅವತ್ತಿನ ಶನೇಶ್ವರರು ಅದೊಂದು ಆಜ್ಞೆಯನ್ನು ಮಾಡುವಂತೆ ವರವನ್ನು ಕೊಟ್ಟರಂತೆ. ಇಂತಹ ಹನುಮದ್ ವ್ರತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ವ್ರತದಲ್ಲಿ ನಾವು ಏನು ಮಾಡ್ತಾ ಇದ್ವಿ, ರಾಮ ನಾಮದ ಜಪ ಇನ್ನೊಮ್ಮೆ ಮಾಡೋದ್ರ ಮುಖಾಂತರವಾಗಿ ಇನ್ನು 250 ಇದೆ ಅಷ್ಟೇ, ಬರೀ 250 ಜಪ ಮಾಡೋದ್ರ ಮುಖಾಂತರವಾಗಿ ಭಗವಂತನಿಂದ ಪಾತ್ರ. ಹರಿ ಓಂ ಶ್ರೀ ಗುರುದೇವ.